ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಗೊಂದಲಗಳು, ಸಾಕಷ್ಟು ಸಮಸ್ಯೆಗಳನ್ನು ದಾಟಿ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ 2 ಡೇಸಿಂದನೂ ಕೂಡ ಎಲ್ಲ ಯೂಟ್ಯೂಬ್ ಚಾನಲ್ಸಲ್ಲಾಗಿರ್ಬೋದು ಅಥವಾ ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲಾಗಿರ್ಬೋದು KA ಅವರು ಆದಷ್ಟು ಬೇಗ ಒಂದು ಹೊಸ ಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಕೂಡ, ಯಾವಾಗ ಸ್ಟಾರ್ಟಿಂಗ್ ಡೇಟ್, ಯಾವಾಗ ಅರ್ಜಿ ಸಲ್ಲಿಸೋದಕ್ಕೆ, ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಈ ಥರ ಒಂದಷ್ಟು ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ಸೊ ಇವಾಗ ಏನಪ್ಪ ಅಂದರೆ, ಒಳ ಮೀಸಲಾತಿ ಬಳಿಕ ಮೊದಲ ಅಧಿಸೂಚನೆ ಹೊರಬಿದ್ದಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ವಿಚಾರ, ಇವತ್ತಿನ ಒಂದು ಪ್ರಜಾವಾಣಿ ಪೇಪರಲ್ಲಿ ಮತ್ತು ವಿಜಯವಾಣಿ ಪೇಪರಲ್ಲಿ ಬಂದಂತಹ ಒಂದು ವಿಚಾರ ಆಗಿರುತ್ತೆ. ಅಂದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಸೊ ಇವತ್ತು ಅಥವಾ ನಾಳೆ ಪ್ರಕಟ ಆಗ್ಬೋದು. ಸೊ ಹಾಗಾಗಿ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಗೊಂಡ ನಂತರ ಅಷ್ಟೇ ಫೈನಲ್ ಅಂತ ನಾವು ಹೇಳ್ಬೋದು. ಬಟ್ ಇದೇನಪ್ಪ ಅಂತಂದರೆ, ಟ್ವಿಟರ್ ಖಾತೆನಲ್ಲಿ KA ಅವರ ಒಂದು ಎಕ್ಸ್ ಖಾತೆ ಏನಿದೆ ಅಲ್ಲಿ ಅವರು ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಇಲ್ಲಿ ಏನಂತ ಇದೆ ಅಂದರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ಕಾರ್ಖಾನೆ, ರಾಜೀವ್ ಗಾಂಧಿ ಆರೋಗ್ಯ ವಿವಿ, ಹೀಗೆ 8 ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ 708 ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಇದರ ಬಗ್ಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KA ಅವರು ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ರು. ಆದಷ್ಟು ಬೇಗ ಕೆಲವೊಂದು ಇಲಾಖೆಗಳಲ್ಲಿ ಏನು ಮಾಡ್ತೀವಿ, ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿರುವಂತಹ ಹಾಗೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವಂತಹ ಬೇರೆ ಬೇರೆ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ಸೊ ಅರ್ಹ ಅಭ್ಯರ್ಥಿಗಳೇನು ಮಾಡಬೇಕು, ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನು ಪಡೆಯೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂತ. ಸೊ ಯಾವ್ಯಾವ ಹುದ್ದೆಗಳು ಅಂತಂದರೆ, ಸೊ ಇಲ್ಲಿ 8 ಹುದ್ದೆಗಳಿದಾವೆ ಆಯಿತಾ. ಮೊದಲನೇದು ನೋಡಿ, ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂದಾಗ 18 ಮೂಲ ವೃಂದ ನಾನ್ HK, ಮತ್ತು ಕಲ್ಯಾಣ ಕರ್ನಾಟಕ HK ಅಂತ ಬಂದಾಗ 7 ಇದೆ. ಆಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಬಂದಾಗ 7 ನಾನ್ HK, 14 ಕಲ್ಯಾಣ ಕರ್ನಾಟಕ. ಆ್ಯಂಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 40 ನಾನ್ HK, ಹಾಗೆ 4 HK ವಿಭಾಗ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಬಂದಾಗ 63 ನಾನ್ HK, ಹಾಗೆ 253 HK ಹೈದರಾಬಾದ್ ಕರ್ನಾಟಕ. ಆ್ಯಂಡ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಬಂದಾಗ 19 ನಾನ್ HKಗೆ ಕೊಟ್ಟಿದ್ದಾರೆ, ಮತ್ತು HKಗೆ ಯಾವುದೇ ಒಂದು ಹುದ್ದೆಗಳನ್ನು ಇಲ್ಲಿ ಇಟ್ಟಿಲ್ಲ. ಆ್ಯಂಡ್ ಕೃಷಿ ಮಾರಾಟ ಇಲಾಖೆ ನೋಡಿ, 6ನೇದು ಒಂದು ಹುದ್ದೆ, 180 ಹುದ್ದೆ ಇದೆ. ಮೂಲ ವೃಂದ ಅಂದರೆ ನಾನ್ HK ಅವರಿಗೆ 180 ಇದೆ. ಸೊ HK ಅವರಿಗೆ ಇಲ್ಲಿ ಯಾವುದೇ ಹುದ್ದೆ ಮೀಸಲಿಟ್ಟಿಲ್ಲ. ಆ್ಯಂಡ್ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಬಂದಾಗ ನಾನ್ HK 50 ಇದೆ, ಆ್ಯಂಡ್ HK ಬಂದು 43 ಇದೆ. ನೆಕ್ಸ್ಟು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಸೊ ಇದು ಬಂದು 10 ಇದೆ. ನಾನ್ HKಗೆ 10 ಇಟ್ಟಿದ್ದಾರೆ, ಆ್ಯಂಡ್ HKಗೆ ಯಾವುದೇ ಒಂದು ಹುದ್ದೆನ ಕೊಟ್ಟಿಲ್ಲ. ಸೊ ಟೋಟಲ್ ಆಗಿ ಎಷ್ಟಾಯಿತು, ನಾನ್ HKಗೆ 387, HKಗೆ 321. ಸೊ ಟೋಟಲ್ ಆಗಿ 708 ಹುದ್ದೆಗಳು. ಸೊ ಆಯಿತಾ. ಸೊ ಈ 708 ಹುದ್ದೆಗಳಿಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂದರೆ 9/10/2025 ಅಂದರೆ ನಾಳೆಯಿಂದ ಶುರುವಾಗುತ್ತೆ. ಸೊ ನಾಳೆ 9ನೇ ತಾರೀಕು, ನಾಳೆಯಿಂದನೇ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ KA ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಆ್ಯಂಡ್ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ನವೆಂಬರ್ 1ನೇ ತಾರೀಕಿಗೆ ನಿಮಗೆ ಲಾಸ್ಟ್ ಆಗುತ್ತೆ ಆಯಿತಾ. ಸೊ ನಿಮಗೆ ಬಹಳಷ್ಟು ಟೈಮ್ ಸಿಗುತ್ತೆ, 15 ಡೇಸು ನಿಮಗೆ ಟೈಮ್ ಸಿಗುತ್ತೆ. 9ನೇ ತಾರೀಕಿಂದ ಅಂದರೆ ಅಕ್ಟೋಬರ್ 9ನೇ ತಾರೀಕಿಂದ ನವೆಂಬರ್ 1ನೇ ತಾರೀಕು ತನಕ ನಿಮಗೆ ಅವಕಾಶ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಗತ್ಯ ಅರ್ಹತೆ ವಿವರ ಅಂದರೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಯಾವ್ಯಾವ ಹುದ್ದೆಗಳಿಗೆ ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ವಯೋಮಿತಿ ಅಂದರೆ ನಿಮ್ಮ ಒಂದು ಏಜ್ ಲಿಮಿಟ್ ಆಗಿರ್ಬೋದು, ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಹಾಗೆಯೇ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ
ಮಾಡ್ತಕ್ಕಂತಹ ಒಂದು ವಿಧಾನ, ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕೋದು, ಮತ್ತು ಶುಲ್ಕ, ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಎಕ್ಸಾಮ್ ಫೀಸ್ ಆಗಿರ್ಬೋದು, ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯಗಳೇನಿದ್ದಾವೆ, ಅಂದರೆ ನೀವು ಯಾವ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದೀರಾ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಿಲೆಬಸ್ ಇದ್ದಾವೆ, ಏನೇನೆಲ್ಲ ಪಠ್ಯಕ್ರಮಗಳಿದ್ದಾವೆ ಅದು, ಆಮೇಲೆ ಪ್ರವರ್ಗವಾರು ಮತ್ತು ಹುದ್ದೆಯ ವಿವರಗಳು ಮತ್ತು ನೇಮಕಾತಿ ಪ್ರಕ್ರಿಯೆಯ ಒಂದು ವಿವರವಾದ ಸೂಚನೆಗಳಿಗೋಸ್ಕರ ನಾವೇನು ಮಾಡಬೇಕು, KENವರ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ನಾವು ವಿಸಿಟ್ ಮಾಡಬೇಕಾಗುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ KENವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದನ್ನು ಇನ್ನೂ ಬಿಟ್ಟಿಲ್ಲ. ಸೊ ಇವತ್ತು ಅಥವಾ ನಾಳೆ ಖಂಡಿತವಾಗ್ಲೂ ಬಿಡ್ತಾರೆ. ಸೊ ಇದು ಏನರಲ್ಲಿ ಬಂದಿರೋದು, ಕೆಲವೊಂದು ನ್ಯೂಸ್ ಪೇಪರ್ಸ್ನಲ್ಲಿ ಮತ್ತು ಎಕ್ಸ್ ಖಾತೆ ಏನು ಟ್ವಿಟರ್ನಲ್ಲಿ ಬಂದಿರತಕ್ಕಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ಟ್ವಿಟರ್ನಲ್ಲಿ KENವರು ಪೋಸ್ಟ್ ಮಾಡಿರೋ ಅಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಮುಂಚೆ ಹೇಗೆ ಬರೀತಾ ಇದ್ರಿ, ಸೊ ಅದಕ್ಕೂ ಇವಾಗ ಬರೆಯೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಮೊದಲನೇದು OMR ಆಧಾರಿತ ಪರೀಕ್ಷೆಯಾಗಿರುತ್ತೆ. ಅಂದರೆ OMR ಶೀಟಲ್ಲಿ ನೀವು ಮುಂಚೆ ಎಲ್ಲ ಹೇಗೆ OMR ಶೀಟಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾ ಇದ್ರು. ಸೊ ಆ 4 ಆಪ್ಷನ್ನಲ್ಲಿ ಒಂದು ಆಪ್ಷನ್ಗೆ ನೀವೇನು ಮಾಡ್ತಾ ಇದ್ರಿ, ಸರಿಯಾಗಿರುವಂತಹ ಉತ್ತರಕ್ಕೆ ಮಾರ್ಕ್ ಮಾಡ್ತಾ ಇದ್ರಿ. ಸೊ ಒಂದು ಪ್ರಶ್ನೆಗೆ OMRನಲ್ಲಿ 5 ವೃತ್ತಗಳಿರುತ್ತೆ. ಸೊ ಮುಂಚೆ ಎಲ್ಲ 4 ಆಪ್ಷನ್ಸ್ ಕೊಟ್ಟಿದ್ರು. ಸೊ ನಾನು ಒಂದು ವಿಡಿಯೋನ ಮಾಡಿದ್ದೆ, ಇನ್ನು ಮುಂದೆ 5 ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮ್ಸಲ್ಲಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. 5 ಆಪ್ಷನ್ಸ್ ಇರುತ್ತೆ. ಮೊದಲ 4 ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡೋದಕ್ಕೆ ರಿಲೇಟೆಡ್ ಆಗಿರುತ್ತೆ, ಆಯಿತಾ. ಸೊ ಅಭ್ಯರ್ಥಿಗೆ ಯಾವುದಾದ್ರೂ ಪ್ರಶ್ನೆಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ಇದ್ದರೆ ಕಡ್ಡಾಯವಾಗಿ 5ನೇ ವೃತ್ತವನ್ನು ಶೇಡ್ ಮಾಡಬೇಕು, ಆಯಿತಾ. ಅಂದರೆ 5 ವೃತ್ತಗಳು ಕೊಟ್ಟಿರ್ತಾರೆ, ಸರ್ಕಲ್ಸ್ ಕೊಟ್ಟಿರ್ತಾರೆ. ಸೊ 4 ವೃತ್ತಗಳಲ್ಲಿ, ಸ್ಟಾರ್ಟಿಂಗ್ 4 ವೃತ್ತಗಳಲ್ಲಿ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಏನೋ ಆನ್ಸರ್ಸ್ನ ಕೊಟ್ಟಿರ್ತಾರೆ. ಸೊ ರಿಲೇಟೆಡ್ ಆಗಿ ಒಂದು ಆನ್ಸರ್ಸ್ನ ಕೊಟ್ಟಿರ್ತಾರೆ. ಆ 4 ವೃತ್ತಗಳಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ನ ನೀವು ಟಿಕ್ ಮಾಡಬೇಕು. ಸೊ ಇನ್ ಕೇಸ್ ನಿಮಗೆ ಆನ್ಸರ್ ಗೊತ್ತಿಲ್ಲ, 4 ಸರ್ಕಲ್ಗಳಲ್ಲಿರ್ತಕ್ಕಂತಹ ಒಂದು ಆಪ್ಷನ್ಸ್ಗಳಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದರೆ ಕಡ್ಡಾಯವಾಗಿ ನೀವೇನು ಮಾಡಬೇಕಾಗುತ್ತೆ, 5ನೇ ಸರ್ಕಲ್ಗೆ ನೀವು ಟಿಕ್ ಮಾಡಲೇಬೇಕಾಗುತ್ತೆ. ಸೊ ಯಾವುದನ್ನು ಕೂಡ ನೀವು ಖಾಲಿ ಬಿಡೋ ಹಾಗಿಲ್ಲ, ಆಯಿತಾ. ಇನ್ ಕೇಸ್ ನೀವು ಖಾಲಿ ಬಿಟ್ಟರೆ ಅಂತಂದ್ರೆ 1/4 ಅಂಕ ಕಡಿತ ಮಾಡಲಾಗುವುದು ಅಂತ. ಅಂದರೆ 4ನೇ 1 ಭಾಗದಷ್ಟು ಅಂಕವನ್ನು ಏನೋ ಕಟ್ ಮಾಡ್ತಾರೆ, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. KENವರಾಗಲಿ ಅಥವಾ KPSCನವರಾಗಿ ನಡೆಸ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಏನು ಒಂದು ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂಕಗಳನ್ನ ಕಡಿತ ಮಾಡಲಾಗುತ್ತೆ ಅಂತ. ನೀವು ಯಾವುದಾದ್ರೂ ಒಂದು ಕ್ವೆಶನ್ಗೆ ನೀವು ರಾಂಗ್ ಆನ್ಸರ್ ಕೊಟ್ರಿ ಅಂತಂದರೆ ಅದನ್ನು ಮೈನಸ್ ಮಾಡ್ಕೊಂಡು ಹೋಗಲ್ಲ. ಸೊ ಅದರ ಬದಲಿಗೆ ಅಂಕಗಳನ್ನು ಕಡಿತ ಮಾಡ್ತಾ ಹೋಗ್ತಾರೆ, ಆಯಿತಾ. ಸೊ ನಾವಿವಾಗ SDFD ಆಗಿರ್ಬೋದು ಅಥವಾ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ HSTR GPSTR ಪರೀಕ್ಷೆಗಳಲ್ಲಿ ಯಾವುದೇ ಒಂದು ಋಣಾತ್ಮಕ ಅಂಕ ಇರೋದಿಲ್ಲ. ಸೊ ನೀವು ಅಲ್ಲಿ ಒಂದು ಪ್ರಶ್ನೆಗೆ ಉತ್ತರ ತಪ್ಪು ಮಾಡಿರ್ತೀರಾ ಅಂತಂದರೆ ಅದು ಕೌಂಟ್ ಆಗಲ್ಲ, ಆಯಿತಾ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ನೀವು ಉತ್ತರ ತಪ್ಪು ಮಾಡಿದರೆ ಅಲ್ಲಿ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ, 4ನೇ 1 ಅಂಶದಷ್ಟು ಮಾರ್ಕ್ಸ್ನ ಕಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಎಕ್ಸಾಮ್ ಯಾವಾಗ, ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಕೂಡ ಗೊತ್ತಾಯಿತು ಆ್ಯಂಡ್ ಎಂಡಿಂಗ್ ಡೇಟ್ ಕೂಡ ಗೊತ್ತಾಯಿತು. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಆದಷ್ಟು ಬೇಗ, ಇವತ್ತು ಇಲ್ಲ ನಾಳೆ. ಸೊ ಹಾಗಾಗಿ ನಿಮಗೆ ಇವಾಗ ಇರುವಂತಹ ಕನ್ಫ್ಯೂಷನ್ಸ್, ಎಕ್ಸಾಮ್ನ ಯಾವಾಗ ಮಾಡ್ತಾರೆ, ಯಾವ ಮಂತಲ್ಲಿ ಇರುತ್ತೆ ಎಕ್ಸಾಮು ಅಂತ. ಸೊ ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ಎಕ್ಸಾಮ್ನ ಒಂದು ಅಂದರೆ ಪರೀಕ್ಷೆ ವೇಳಾಪಟ್ಟಿಯನ್ನು ಕೂಡ ಪ್ರಾಧಿಕಾರದ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಆದಷ್ಟು ಬೇಗ ಪ್ರಕಟ ಮಾಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿ ನೀಡಲಾಗುತ್ತೆ ಅಂತ. ಇವಾಗ ಈ ಪಾಯಿಂಟ್ದು ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಆಗಿರ್ಬೋದು. ಸೊ ಇಲ್ಲಿ ಇಷ್ಟು 8 ಇಲಾಖೆಗಳಲ್ಲಿ ಏನು ಹುದ್ದೆಗಳು ಖಾಲಿದ್ದಾವೆ, ಅಲ್ಲಿ ಕೆಲವೊಂದು ಎಕ್ಸಾಮ್ಸ್ಗಳನ್ನ ನೀವು ತೊಗೊತಿರಲ್ಲ, ಸಿಲೆಬಸ್ಸು ಸೇಮ್ ಇರುತ್ತೆ, ಆಯಿತಾ. GK ಪೇಪರ್ ಇರುತ್ತೆ ಅಥವಾ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, GK ಪೇಪರ್ ಇರುತ್ತೆ ಅಥವಾ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ. ಸೊ ಈ ರೀತಿ ಯಾವುದು ಪೇಪರ್ 1 ಆ್ಯಂಡ್ ಪೇಪರ್ 2 ಸೇಮ್ ಸಿಲೆಬಸ್ ಇರುತ್ತೋ ಅಥವಾ ಸೇಮ್ ಪೇಪರ್ಸ್ ಇರುತ್ತೋ ಆ ಒಂದು ಹುದ್ದೆಗಳಿಗೆ ಒಂದೇ ಸಲ ಎಕ್ಸಾಮ್ ಮಾಡ್ತಾರೆ. ಸೊ ಒಂದೇ ಸಲ ಎಕ್ಸಾಮ್ ಮಾಡಿ ಏನು ಮಾಡ್ತಾರೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ. ಅಂದರೆ ನೀವು ಇವಾಗ ಮೊದಲನೇದೇನು ಪ್ರಾಧಿಕಾರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಎಕ್ಸಾಮ್ ಬರೀತೀರಾ ಅಂತ ಅಂದ್ಕೊಳ್ಳಿ, ಸೇಮ್ ಸಿಲೆಬಸ್ ಇರುತ್ತೆ. ಅದೇ ಸಿಲೆಬಸ್ಸು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಇರುತ್ತೆ, ಮತ್ತೆ ನೀವು ಅದನ್ನು ಬರೆಯೋ ಅಗತ್ಯ ಇಲ್ಲ, ಆಯಿತಾ. ಸೊ ನೀವು ಏನು ಸೇಮ್ ಸಿಲೆಬಸ್ ಇರೋ ಎಕ್ಸಾಮ್ನ ತೊಗೊಂಡಿರ್ತೀರಾ, ಅದನ್ನೇ ನೀವು ಏನು ಮಾಡ್ತಾರೆ ಅಂದರೆ ಮೆರಿಟ್ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು.
ಆಯ್ತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಒಂದು ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಯಾರದಾಗಿರುತ್ತೆ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಾಗಿರುತ್ತೆ. ಸೊ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ನೀಡಿರುವಂತಹ ಒಂದು ಮಾಹಿತಿಯ ಅನುಸಾರ ದಾಖಲೆಯನ್ನು ಪರಿಶೀಲಿಸಿ ನಿಯಮಾನುಸಾರ ನೇಮಕಾತಿಗೆ ಆದೇಶವನ್ನು ನೀಡುತ್ತೆ. ಮತ್ತೆ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರ ಜವಾಬ್ದಾರಿಯಾಗಿರುತ್ತೆ ಅಂತ. ಸೊ ಇಲ್ಲಿ ನೋಡಿ, ನೇಮಕಾತಿ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸೋದಿಲ್ಲ. ಅಂದರೆ ಇವಾಗ ನೇಮಕಾತಿ ಆಗ್ತಾ ಇದೆ ಅಂತ ಪರ್ಸನಲ್ ಆಗಿ ನಿಮಗೆ ಏನು ಇನ್ಫಾರ್ಮೇಷನ್ನ ಕಳಿಸಲ್ಲ. ಸೊ ಅಭ್ಯರ್ಥಿಗಳು ಏನು ಮಾಡಬೇಕು, KE ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕು. ನಿಮಗೆ ಯಾರು ಕೂಡ ಪರ್ಸ್ನಲ್ ಆಗಿ ನಿಮಗೆ ವಾಟ್ಸಪ್ ಮಾಡೋದಾಗಿರ್ಬೋದು ಅಥವಾ ಮೇಲ್ ಮಾಡೋದಾಗಿರ್ಬೋದು ಅಥವಾ ಫೋನ್ ಮಾಡಿ ಹೇಳೋದಾಗಿರ್ಬೋದು ಯಾರೂ ಮಾಡಲ್ಲ. ಸೊ ನಮ್ಗೆ ಇವಾಗ ಕೆಲಸ ಬೇಕು ಅಂತಂದರೆ ನಾವೇ ಎಲ್ಲಿ ಕೆಲಸಗಳು ಖಾಲಿ ಇದೆ, ಓಕೆ, ಈಗ KPSC ಆಗಿರ್ಬೋದು, KE ಆಗಿರ್ಬೋದು, ಏನಾದರೂ ಒಂದು ಅಪ್ಡೇಟ್ ಬಿಟ್ಟಿದ್ದಾರಾ, ಸೊ ಯಾವುದಾದ್ರೂ ಒಂದು ಅಧಿಸೂಚನೆ ಆಗಿದೆಯಾ, ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾವೇನು ಮಾಡಬೇಕು, ಅವಾಗವಾಗ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದನ್ನೇ ಇಲ್ಲಿ ಕೂಡ ಹೇಳಿದ್ದಾರೆ, ಯಾರು ಕೂಡ ನಿಮಗೆ ಪರ್ಸ್ನಲ್ ಆಗಿ ಯಾವುದೇ ಒಂದು ಮೆಸೇಜ್ ಆಗಲಿ ಅಥವಾ ಮೇಲ್ ಆಗಲಿ ಮಾಡಲ್ಲ. ಸೊ ಅಧಿಕೃತ ವೆಬ್ಸೈಟ್ಗೆ ನಾವೇ ಹೋಗಿ ಏನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ ಅಂತ. ಸೊ ಇವಾಗ ಆನ್ಲೈನಲ್ಲಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಂತ ಗೊತ್ತಾಯಿತು. ಇವಾಗ ಕೆಲವರಿಗೆ ಸಿಲೆಬಸ್ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಆಯಿತಾ. ಸೊ ಆದಷ್ಟು ಬೇಗ ಈ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಲೆಬಸ್ ಇದ್ದಾವೆ, ಏನೆಲ್ಲ ಓದ್ಕೋಬೇಕು, ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಎಲ್ಲವನ್ನು ಕೂಡ ಆದಷ್ಟು ಬೇಗ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.